ಭಾರತದ ವಿರುದ್ಧ ಕುಗ್ಗಿ ಹೋಯ್ತಾ ಪಾಕ್ ಸೇನಾ ಬಲ. ಉಗ್ರರ ಮೂಲಕ ಭಾರತದ ಮೇಲೆ ದಾಳಿಗೆ ಪಾಕ್ ಯತ್ನವನ್ನ ನಡೆಸ್ತಾ ಇದೆ. ಹೀಗಾಗಿಯೇ ಮೋದಿ ಸರ್ಕಾರದಿಂದ ಕಠಿಣ ಸಂದೇಶವನ್ನ ರವಾನೆ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ಭಾರತದ ವಿರುದ್ಧ ಹಾಗಾದ್ರೆ ಪಾಕಿಸ್ತಾನದ ಸೇನಾ ಬಲ ಮಖಾಡೆ ಮಲಗ್ತಾ, ಉಗ್ರರ ಮೂಲಕ ಭಾರತದ ಮೇಲೆ ದಾಳಿಗೆ ಪಾಕಿಸ್ತಾನ ಯತ್ನ ನಡೆಸ್ತಾ ಇದೆ. ಇದರ ಅರಿವು ಭಾರತಕ್ಕಿದೆ. ಅದರ ಪರಿಣಾಮವಾಗಿಯೇ ಭಯೋತ್ಪಾದನೆ ವಿರುದ್ಧ ನಮ್ಮ ಸಮರ ಅಂತ ಸಂದೇಶವನ್ನ ಸಾರಿರುವುದು. ರೈಟ್, ಮತ್ತಷ್ಟು ಮಾಹಿತಿ ಕೊಡ್ತಾರೆ ಅರುಣ್. ಪಾಕಿಸ್ತಾನ ಸೇನಾ ಬಲ ಏನು ಅನ್ನೋದು ಆರಂಭಿಕ 2-3 ದಿನಗಳಲ್ಲೇ ಅದು ಸ್ಪಷ್ಟವಾಗಿ ಗೊತ್ತಾಗೋಯ್ತು. ಹೀಗಾಗಿ ಭಯೋತ್ಪಾದಕರನ್ನೇ ಛೂ ಬಿಡೋ ಕೆಲಸಕ್ಕೆ ಪಾಕಿಸ್ತಾನ ಮುಂದಾಗಿದೆಯಾ? ಇದರ ಅರಿವಿರುವಂತಹ ಭಾರತ ಈ ಹೆಜ್ಜೆಯನ್ನ ಇಡ್ತಾ ಇದೆಯಾ? ಸೇನಾ ಬಲಯವನ್ನ ನೋಡ್ಕೊಳ್ಳಿ ನೀವು. ಅವರು ಅದನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳುವಂಥದ್ದು ಕೂಡ ಇತ್ತೀಚೆಗೆ ಕಡಿಮೆ ಆಗಿದೆ, ಕಾರಣ ದುಡ್ಡಿನ ವಿಚಾರದಲ್ಲಿ. ಹಾಗಾಗಿ ಅವರು ಅದರ ಬದಲಾಗಿ ಉಗ್ರರನ್ನ ಪೋಷಿಸ್ತಾ ಇದ್ದಾರೆ. ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮಲ್ಲಿ ವೇತನವನ್ನ ಹೇಗೆ ಕೊಡ್ತಾರೋ, ನಮ್ಮಲ್ಲಿ ಇವ್ರಿಗೆಲ್ಲ ಒಂದಿಷ್ಟು ಸಮಸ್ಯೆಗಳಿರುವಂಥ, ಆರ್ಥಿಕವಾಗಿ ಕುಗ್ಗಿರುವಂಥವ್ರಿಗೆ ಸರ್ಕಾರದಿಂದನೇ ಹೇಗೆ ದುಡ್ಡು ಕೊಡುತ್ತೆ ಅವರಿಗೆ, ಅದೇ ರೀತಿ ಉಗ್ರರನ್ನ ಪಾಕಿಸ್ತಾನ ಪೋಷಿಸುತ್ತೆ, ಅವರಿಗೆ ದುಡ್ಡನ್ನ ಕೊಡುತ್ತೆ, ವೇತನವನ್ನ ಕೊಡುತ್ತೆ, ತಿಂಗಳಿಗೆ ಇಷ್ಟು ಅಂತ ಹೇಳಿ. ಅದು ಯಾಕೆ ಅಂತಂದ್ರೆ ಅವ್ರು ಉಗ್ರರು ಅಂತ ಕನ್ಸಿಡರ್ ಮಾಡಲ್ಲ ಅವರೆಲ್ಲ ಹೋರಾಟಗಾರರು ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಪ್ರಪಂಚ ಏನೇ ಹೇಳಿ, ಯಾರನ್ನೇ ಹೇಳಿ, ಅವ್ರು ಹೇಳುವಂಥದ್ದು ಹೋರಾಟಗಾರರು ಅವರು ಅಂತ ಹೇಳಿ. ಹಾಗಾಗಿ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೂ ಕೂಡ ಕಳಿಸೋದಿಲ್ಲ, ಅವ್ರನ್ನ ಅರೆಸ್ಟ್ ಮಾಡಿ ಮನೆಯಲ್ಲೇ ಇಡ್ತಾರೆ, ಹೌಸ್ ಅರೆಸ್ಟ್ ಅಂತ ಮಾಡ್ತಾರೆ. ಹಾಗಾಗಿ ಟೆರರಿಸ್ಟ್ಗಳನ್ನ ಪೋಷಣೆ ಮಾಡ್ತಾ ಇರುವಂಥದ್ದು ಪಾಕಿಸ್ತಾನ ಅನ್ನುವಂಥದ್ದು ಜಗಜ್ಜಾಹಿರಿದೆ. ಈಗ ಅದೇ ರೀತಿಯಲ್ಲಿ ನಿಲುವುಗಳನ್ನು ತೆಗೆದುಕೊಂಡು ಪಾಕಿಸ್ತಾನ ಹಮಾಸ್ ಮಾದರಿಯಲ್ಲಿ ಸೈನಿಕರನ್ನ ಮುಂದೆ ಬಿಡೋದಿಲ್ಲ, ಅದರ ಬದಲಾಗಿ ಉಗ್ರರನ್ನ ಮುಂದೆ ಬಿಟ್ಟು ದಾಳಿಯನ್ನ ಮಾಡಿಸುವಂತ ಹಿಂಬಾಗಿಲಿನಿಂದ ಮೂಲಕವಾಗಿ ಯುದ್ಧವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಇದನ್ನೇ ಭಾರತ ಹೇಳ್ತಾ ಇರೋದು, ಮತ್ತೊಂದು ಇದೇ ರೀತಿಯಾಗಿ ನಡೆದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಅದನ್ನ ಯುದ್ಧವಾಗಿನೇ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾ ಇದೆ. ದಿಸ್ ಇಸ್ ಎ ಕ್ಲಿಯರ್ ಪಿಕ್ಚರ್ ಇಡೀ ಪ್ರಪಂಚದಲ್ಲಿರುವಂತ ರಾಷ್ಟ್ರಗಳಿಗೆ. ದಿವ್ಯಾ.